ಪ್ರೀತಿಯ ಬಡವರೇ ಹಾಗೂ ಶ್ರೀಮಂತರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಶ್ರೀಮಂತರು ದೇವರ ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟು ಕಷ್ಟ ಎಂದು. ಆದರೆ ನಿಜವಾಗಿ ಶ್ರೀಮಂತಿಕೆಯನ್ನು ಪ್ರಭು ಶಪಿಸುತ್ತಿದ್ದಾರೆಯೋ ಎಂದರೆ ಖಂಡಿತವಾಗಿಯೂ ಇಲ್ಲ. ಆತನು ನಮಗೆ ದೇವರಿಗಿಂತ ಹೆಚ್ಚಾಗಿ ಸಂಪತ್ತನ್ನು ನಂಬುವ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಈ ಶ್ರೀಮಂತರು ಎಂದರೆ ಬೈಬಲ್ನಲ್ಲಿ ಕೇವಲ ಹಣ ಸಂಪತ್ತು ಇರುವವರಲ್ಲ, ಬದಲಾಗಿ ನನ್ನ ಹತ್ತಿರ ಸಾಕಷ್ಟಿದೆ, ನನಗೆ ದೇವರಾಗಲಿ ಅಥವಾ ಬೇರೆ ಯಾರ ಅಗತ್ಯವೂ ಇಲ್ಲ ಎಂದು ಹೇಳುವವರು. ಆ ಒಂದು ಅಹಂಕಾರವು ಅತ್ಯಂತ ಕಡಿಮೆ ಆಸ್ತಿಪಾಸ್ತಿ ಉಳ್ಳವರಲ್ಲೂ ಇರಬಹುದು, ಬಡವರಲ್ಲೂ ಇರಬಹುದು. ಹಾಗಾದರೆ ಯೇಸು ಆಶೀರ್ವದಿಸಿದಂತಹ ಈ ಬಡವರು ಯಾರು? ದೇವರಿಗೆ ಹೊರತು ಬೇರೆ ಯಾರನ್ನು ನೆಚ್ಚಿಕೊಳ್ಳದ ವ್ಯಕ್ತಿ. ಒಬ್ಬ ಶ್ರೀಮಂತ ವ್ಯಕ್ತಿಯೂ ಸಹ, ದೇವರೇ, ನನ್ನಲ್ಲಿರುವುದು ಎಲ್ಲವೂ ನಿನ್ನ ಕೊಡುಗೆ, ನನ್ನ ಸಂಪತ್ತು ನನ್ನನ್ನು ರಕ್ಷಿಸಲಾರದು, ನೀನು ಮಾತ್ರ ನನ್ನನ್ನು ರಕ್ಷಿಸಬಲ್ಲೆ ಎಂದು ಹೇಳಿದಾಗ ಆತನು ಆತ್ಮದಲ್ಲಿ ಬಡವನಾಗಬಹುದು. ಒಂದು ಸಣ್ಣ ಹೃದಯಾಘಾತವು ಕೇವಲ ಸೆಕೆಂಡುಗಳಲ್ಲಿ ತನ್ನದಲ್ಲಿರುವುದೆಲ್ಲವನ್ನು ಕಸಿದುಕೊಳ್ಳಬಹುದು. ಆಗ ಉಳಿಯುವುದೇನು? ದೇವರು ಮಾತ್ರ. ಆದ್ದರಿಂದ ದೇವರು ನಿಮ್ಮನ್ನು ಸಮೃದ್ಧಿಯಿಂದ ಆಶೀರ್ವದಿಸಲಿ. ಆದರೆ ಆ ಒಂದು ಸಮೃದ್ಧಿಯೇ ನಿಮ್ಮನ್ನು ದೇವರಾಗಲು ಅಥವಾ ಆ ಸಮೃದ್ಧಿಯೇ ನಿಮ್ಮ ದೇವರಾಗಲು ಎಂದಿಗೂ ಬಿಡಬೇಡಿ. ಆತನು ಕೊಟ್ಟಾಗ ದೇವರು ನೀಡಿರುವುದನ್ನು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿರಿ, ಹಾಗೂ ಹಿಂಪಡೆದಾಗ ದೇವರು ತೆಗೆದುಕೊಂಡರು ಎಂದು ಯೋಬನಂತೆ ಹೇಳಿ. ನಾವು ಆಶೀರ್ವಾದಗಳಲ್ಲಿ ಶ್ರೀಮಂತರಾಗಿರೋಣ, ಆದರೆ ಆತ್ಮದಲ್ಲಿ ಬಡವರಾಗಿರೋಣ. ಔದಾರ್ಯದಲ್ಲಿ ಶ್ರೀಮಂತರಾಗಿರೋಣ, ಆದರೆ ದೇವರ ಮುಂದೆ ನಮ್ರರಾಗಿರೋಣ. ನೆನಪಿನಲ್ಲಿಡಿ, ನಮ್ಮ ಮರಣದ ವೇಳೆಯಲ್ಲಿ ನಮಗೆ ಯಾವುದೇ ಆಸ್ತಿಪಾಸ್ತಿಯು, ಯಾವುದೇ ವ್ಯಕ್ತಿಯು ಸಾಂತ್ವನ ನೀಡಲು ಸಾಧ್ಯವಿಲ್ಲ. ಆದರೆ ದೇವರು ಮಾತ್ರ ಆ ಒಂದು ಸಾಂತ್ವನವನ್ನು, ಸಂತೋಷವನ್ನು, ಸಮಾಧಾನವನ್ನು ನೀಡಲು ಸಾಧ್ಯ. ಇದರ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಆಮೇಲೆ